ಏನು ಕೆಲಸ ಕೊಟ್ಟರು ನೀಟಾಗಿ ಮಾಡಿರ್ಬೇಕು. ನಾನೇನಾದ್ರೂ ಕಸ ಗುಡ್ಸೋನಾದ್ರೆ ನನ್ನಷ್ಟು ಒಳ್ಳೆ ಕಸ ಗುಡ್ಸೋರು ಯಾರು ಆಗಬಾರ್ದು ಅನ್ನೋದು ನನ್ನ ಇಚ್ಛೆ. ಏನಾದರೂ ಮಾಡಿ ನೀಟಾಗಿ ಮಾಡಿ ಅಷ್ಟೇ. ಏನೇ ಮಾಡಿ ನೀವು ಆಸಕ್ತಿಯಿಂದ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ. ಅದು ಬಿಟ್ಟು ಏನೋ ಒಂದು ಕಾಟಾಚಾರಕ್ಕೆ ಯಾವುದೇ ವರ್ಕನ್ನು ಮಾಡಿದರೆ ಖಂಡಿತ ಸಕ್ಸಸ್ ಬರೋದಿಲ್ಲ. ಇದಿಷ್ಟು ತ್ಯಾಗ ಮಾಡಿದರೆ ಸಾಕ? ಭಾಳಷ್ಟು ಜನರಿಗೆ ಈ ಹೋಮ್ ಸಿಕ್ಕಿರುತ್ತೆ, ಅದನ್ನು ತ್ಯಾಗ ಮಾಡಬೇಕಾಗುತ್ತೆ. ನನಗೂ ಇತ್ತು. ನಾನು ಇಲ್ಲಿ ಡಿಗ್ರಿ ಓದಿದ ತಕ್ಷಣ ಮೈಸೂರಿಗೆ BEdಗೆ ಹೋದೆ. ಅಲ್ಲಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಪ್ರತಿ ವಾರ ಅಲ್ಲಿಂದ ಇಲ್ಲಿ ಬಸ್ಸಿಗೆ ಬರಬೇಕಿತ್ತು. ಹೋಮ್ ಸಿಕ್ ತ್ಯಾಗ ಮಾಡಲೇಬೇಕು. ಮನೆ ಬಿಡೋದಕ್ಕೆ ತಯಾರಾಗಬೇಕಾಗುತ್ತೆ. ಇದನ್ನು ಮನಸ್ಸಿನಲ್ಲಿ ತಯಾರಾಗಿರಿ. ನೀವು ಡಿಗ್ರಿ ಫೈನಲ್ ಇಯರ್ ಇರೋರು ಮುಂದಿನ ವರ್ಷ ಮನೆ ಬಿಡಬೇಕು. ಭಾಳಷ್ಟು ಜನ ಮನೆ ಬಿಟ್ಟ ಮೇಲೆ ಇಲ್ಲೇ ಇದ್ದಾರೆ. ರಾಜಶೇಖರ್ ಗೌಡ ಇದ್ದಾರೆ ನಮ್ಮ ಜೊತೆ ಮಾಸ್ಟರ್ ಡಿಗ್ರಿಗೆ ಶಂಕರಘಟ್ಟಕ್ಕೆ ಬಂದಿದ್ರು. ಅವರು 3 ದಿನಕ್ಕೊಮ್ಮೆ ಗಂಟು ಮಟ್ಟೆ ಕಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟು ನಮಗೆ ಯಾರು ಹೇಳಿದೆ ರಾಜಶೇಖರ್ ಗೌಡ ಹೊರಟಿದ್ದಾನೆ, ಹೋಗಿ ನಾವು ಎತ್ಕೊಂಡ್ಬರೋದು. ರಾಜಶೇಖರ್ ಗೌಡ ಗಂಟನೆಲ್ಲ ತಂದು ಇಟ್ಟು ಸಮಾಧಾನ ಹೇಳುತ್ತೆ. ಇಲ್ಲ ಇಲ್ಲ, ಎಲ್ಲ ಬುದ್ಧಿವಂತರೇ ಇಲ್ಲ ಅಲ್ಲಿ, ನಮ್ಮಂಥರೆಲ್ಲ ಇದ್ದಾರೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ. ಹಾಗಾಗಿ ನೀನೇನು ತಲೆ ಕೆಡಿಸ್ಕೋಬೇಡ, ಓದು, ನಮ್ಮ ಜೊತೆಗಿರು, ನಾವು ನಿಮಗೇನು ಹೆಲ್ಪ್ ಮಾಡ್ತೀವಿ. ನಮ್ಮದೇ ರೂಮಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ವಿ. ಹಾಗಾಗಿ ಭಾಳ ಅಭಿಮಾನ. ಅವ್ರು ರೋಷವಾಗಿ ಮಾತಾಡ್ತಾರೆ ನನ್ನ ವಿಷಯ ಬಂದು. ಹೌದು ತಾನೆ? ಹಾಗಾಗಿ ನೀವು ಹೋಮ್ ಸಿಕ್ಕನ್ನು ತ್ಯಾಗ ಮಾಡಲೇಬೇಕು. ಅವತ್ತವರು ಮನೆಗೆ ಹೋಗ್ಲಿ ಅಂತ ನಾನು ಬಿಟ್ಟಿದ್ರೆ ಇವತ್ತು ನಿಮಗೆ ಪಾಠ ಮಾಡ್ಲಿಕ್ಕೆ ಆಗ್ತಾರೆ. ಕೊನೆಯದಾಗಿ ಬಹಳಷ್ಟು ಹೆಣ್ಮಕ್ಳೇ ಇದ್ದೇವೆ. ಹೆಣ್ಮಕ್ಳು ನಾವು ನೋಡಿದಾಗೆ ಎಲ್ಲ ರಿಸಲ್ಟಲ್ಲೂ ಹೆಣ್ಮಕ್ಳೇ ಫಸ್ಟ್. ಹೌದು ತಾನೆ? SSLC ರಿಸಲ್ಟ್ ಬಂತು, ಹೆಣ್ಣು ಮಕ್ಕಳು ಮೇಲಿದೆ. PUC ರಿಸಲ್ಟ್ ಬಂತು, ಹೆಣ್ಣು ಮಕ್ಕಳ ಮೇಲಿದೆ. CET ರಿಸಲ್ಟ್ ಬಂತು, ಹೆಣ್ಣು ಮಕ್ಕಳ ಮೇಲಿದೆ. ಆದರೆ ಮಹಿಳೆಯರಿಗೆ ಮೀಸಲಿಟ್ಟ
ಸ್ಥಾನಗಳನ್ನು ಬಿಟ್ಟು ಉಳಿದ ಸ್ಥಾನಗಳನ್ನ ತಗೊಳ್ಳೋರ ಸಂಖ್ಯೆ ಕಡಿಮೆ. ಈಗ 250 ಜನರ ಸೆಲೆಕ್ಷನ್ ಲಿಸ್ಟ್ ಬಂತು ಅಂದರೆ ಜನರಲ್ ಮೆರಿಟಲ್ಲಿ ಎಲ್ಲ ಸೀಟುಗಳು ನಿಮ್ಮದೇ ಆಗಬೇಕು, ಆಗೋದಿಲ್ಲ. ಎಲ್ಲಿ ಎಡುತ್ತೀವಿ ಅಂತ ಗೊತ್ತಿಲ್ಲ. ಅಲ್ಲಿ ವುಮೆನ್ಸ್ಗೆ ಏನು ರಿಸರ್ವೇಷನ್ ಇರ್ತದೆ ಅದು ಮಾತ್ರ ಹೆಣ್ಮಕ್ಳಿಗೆ ಸಿಗ್ತದೆ. ಜನರಲ್ ಮೆರಿಟಲ್ಲಿ ಕೆಲವು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇರ್ತಾರೆ. ಆದರೆ PUCಯಲ್ಲಿ SLCಯಲ್ಲಿ ಬೇರೆ ಎಲ್ಲ ಎಕ್ಸಾಮ್ನಲ್ಲಿ ಫಸ್ಟ್ ಬರುವಂಥವರು ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಬಂದಾಗ ಇರೋದಿಲ್ಲ. ಇಡೀ ಲಿಸ್ಟನ್ನು ಹುಡುಕಿದ್ರೆ 200 ಜನಕ್ಕೆ ಮಹಿಳೆಯರಿಗೆ ಎಷ್ಟು % ಮೀಸಲಿರಬೇಕೋ ಅಷ್ಟು ಸ್ಥಾನಗಳು ಬಿಟ್ಟು 1-2% ಸಹ ಹೆಚ್ಚು ಇರೋದಿಲ್ಲ. ಇದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಾ? ಇದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಮಿನಿಮಮ್ 50% ಆದರೂ ಆ ಲಿಸ್ಟಲ್ಲಿ ಇರಲೇಬೇಕು. ಯಾಕೆಂದರೆ ನಾವು 50% ತಾನೇ, ನೀವು 50% ತಾನೇ. ಯಾವುದೇ ಪಟ್ಟಿ ಬರಲಿ 50% ಆದರೂ ಇರಲೇಬೇಕು. ಹಾಗಾಗಿ ಈಗ ನಿಮ್ಮೆಲ್ಲರಿಗೂ ಸಹ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನು ಕೊಟ್ಟಿದೆ. ನನಗೆ ಬಸ್ ಚಾರ್ಜ್ ದುಡ್ಡಿಲ್ಲದೆ ಎಲ್ಲ ಕ್ಲಾಸನ್ನು ಕೇಳಿಲ್ಲ ನಾನು, ಆದರೆ ನಿಮಗೆಲ್ಲ ಫ್ರೀಯಾಗಿ ಸರ್ಕಾರ ಇಲ್ಲಿವರೆಗೂ ಕರ್ಕೊಂಡ್ಬಂದ್ಬಿಡ್ತಾರೆ. ಹೌದು ತಾನೆ? ಇಲ್ವಾ? ಇದೆಯಾ ಇಲ್ವಾ? ಇದೆ. ಹಾಗಾಗಿ ಸರ್ಕಾರ ನಿಮಗೆ ಫೀಸ್ ಇಲ್ಲ ತಾನೆ? ಇವರಿಗೆ ಫೀಸ್ ಇದೆಯಾ? ಈಗ ಏನು ಫೀಸ್ ಕೊಟ್ಟಿದ್ರೋ ಅದನ್ನ ಸರ್ಕಾರ ವಾಪಸ್ ಕೊಡುತ್ತೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪ್ರಸ್ತಾವನೆ ನೀಟ್ಟಿದ್ದೇವೆ, ಹೆಣ್ಮಕ್ಳ ಹತ್ರ ಫೀಸೇ ಕಟ್ಸ್ಕೋಬಾರ್ದು ಅಂತ. ಇಸ್ಕೊಂಡು ವಾಪಸ್ ಕೊಡೋದಕ್ಕಿಂತ ಕೊಡಬಾರ್ದು ಅಂತ ನಿಮ್ಮ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ. ನಿಮಗೂ ಸಹ ಫೀಸ್ ಮಾಡಬಾರ್ದು ಅಂತ. ಅದು ಈ ವರ್ಷ ಆಗದೆ ಇದ್ರು ಮುಂದಿನ ವರ್ಷದ ಬಜೆಟ್ನಲ್ಲಿ ಖಂಡಿತ ನಿಮಗೂ ಸಹ ಫೀಸ್ ಇಲ್ಲದೆ ಇರೋದನ್ನ ಸಿಸ್ಟಮ್ ಅನ್ನು ತರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಯಾರಿಗಪ್ಪ ಅಷ್ಟೊಂದು ಸಂತೋಷ ಆಯ್ತು? ಈಗ ನೋಡಿ, ಇಷ್ಟೇ ತಿಳ್ಕೊಳ್ಳಿ, ಈಗ ಫೀಸ್ ಕಟ್ಟದೆ ಆಗೋರು ಇರೋಷ್ಟು ಸ್ಥಿತಿ ನಮ್ಮ ಸಮಾಜದಲ್ಲಿ ಬಹಳ ಕಡಿಮೆ ಆಗಿದೆ. ಫೀಸ್ ಕಟ್ಟಕ್ಕೆ ಆಗೋದೇ ಇಲ್ಲ. ಅಂದರೆ ಫೀಸ್ ಸಲುವಾಗಿ ನೀವು ಯಾರೂ ಬಿಡ್ತಾ ಇಲ್ಲ. ಭಾಳಷ್ಟು ಜನ ಓದದೆ ಬಿಡ್ತಾ ಇದ್ದೀರಿ, ಮಧ್ಯಕ್ಕೆ ಶಿಕ್ಷಣವನ್ನು ನಿಲ್ಲಿಸ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾರೆ ಅಂತ ಅನ್ಕೋಬೇಡಿ. ನೀವು ಸಾಧನೆಯನ್ನು ಮಾಡಬೇಕು. ನಿಮ್ಮ ಸ್ಥಿತಿಯಲ್ಲೇ ಇದ್ದಂಥವ್ರೊಬ್ರು ಆಯುಕ್ತರಾಗಿ ಬಂದು ಕೂತಿದ್ದಾರೆ ತಿಳ್ಕೊಳ್ಳಿ. ನಿಮ್ಮ ಹಾಗೆಯೇ ಕನ್ನಡ ಮೀಡಿಯಮಲ್ಲೇ ಓದಿದ್ದೇನೆ, ನಿಮ್ಮ ಹಾಗೆ ಬಡತನದಲ್ಲೇ ಬಂದಿದ್ದೇನೆ, ನಿಮ್ಮ ಹಾಗೆ ಏನು ಹೊಲ ಗದ್ದೆ ಕೆಲಸ ಮಾಡಿದ್ದೇನೆ. ಈಗಲೂ ಅಷ್ಟೇ ನನಗೆ ಹೇಳ್ತಾರೆ, ಜಿಮ್ ಇಲ್ಲ, ಹೊಳೆಯಿಂದ 2 ಕೊಡ್ಪಾನ ದೊಡ್ಡ ಕೊಡ್ಪಾನದಲ್ಲಿ ನೀರು ಎತ್ಕೊ ಬಂದು ತಂದು ಹಾಕಿ ತರಕಾರಿ ಬೆಳೆದು ನಮಗಾಗಷ್ಟು ತಿಂದು ಮಾರ್ತಾ ಇದ್ದಂಥದ್ದು. ಈಗ ನಮ್ಮ ಮನೆಯಲ್ಲಿ 15 ಬೋರ್ವೆಲ್ಗಳಿವೆ, ಒಂದು ತರಕಾರಿ ಬೆಳೆಯೋರಿಲ್ಲ. ಆವಾಗ ಹೊಳೆಯಿಂದ ನೀರು ಎತ್ಕೊ ಬಂದು ಹಾಕಿ ಮಾಡ್ತೀನಿ. ಒಂದು ಮಾತನ್ನು ಹೇಳ್ತೀನಿ, ಈಗಲೂ ಸಹ ನನಗೆ ಬೇಕಾದ ತರಕಾರಿಯನ್ನ ನಾನೇ ಬೆಳ್ಕೊತೇನೆ, ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿ ಇದ್ದಂಥ ಸಂದರ್ಭದಲ್ಲೂ ಸಹ. ಮನ್ಸು ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಅಂತ ದೊಡ್ಡ ಸಮಯ ಬೇಕಾಗಿಲ್ಲ. ಬೆಳಗಿನ ಅವಧಿಯಲ್ಲಿ ಸ್ವಲ್ಪ 1 ಅವರ್ ಅರ್ಧ ಗಂಟೆ ಇಲ್ಲ, ಶನಿವಾರ ಭಾನುವಾರ ನಮಗೆ ಸಿಗ್ತದೆ, ಅದರಲ್ಲೇ ಮಾಡ್ಬೋದು. ಆದರೆ ಬೆಂಗಳೂರಲ್ಲಿ ಮಾತ್ರ ಜಾಗ ಇಲ್ಲ, ಅದಕ್ಕೆ ತರಕಾರಿ ಬೆಳೆಯೋಕೆ ಆಗ್ತಾ ಇಲ್ಲ. ಬಿಟ್ಟರೆ ಉಳಿದಂಥ ಎಲ್ಲೇ ಹೋದರೂ ಯಾವುದೇ ಊರಿಗೆ ಹೋದರೂ ಸಹ ನನಗೆ ಬೇಕಾದಷ್ಟು ತರಕಾರಿಯನ್ನು ಬೆಳೆದು ತಿಂದು ನಾನು ಬರಬೇಕಾದ್ರೆ ಗಾಡಿಯಲ್ಲಿ 1 ಗಂಟು ತಂದು ಮನೆಗೆ ತಂದು ಕೊಡ್ತಾರೆ. ಎಲ್ಲರೂ ಮನೆಯಿಂದ ತಗೊಂಡು ಹೋಗ್ಬೇಕು ತಾನೆ. ನಂದು ಅದು ಉಲ್ಟಾ, ನಾನು ಅಲ್ಲಿಂದ ತಂದು ಇವರಿಗೆ ಕೊಡ್ತಾ ಇದ್ದೇನೆ. ಹಾಗಾಗಿ ಹುಡುಗರು ನೀವು ಮನಸ್ಸು ಮಾಡಿದರೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನೀವು ತ್ಯಾಗ ಮಾಡಬೇಕು ಅಂತ ಹೇಳಿದ್ನಲ್ಲ, ಅವೆಲ್ಲ ತ್ಯಾಗಗಳನ್ನು ಮಾಡಲಿಕ್ಕೆ ರೆಡಿ ಇರಬೇಕು. ಇಲ್ಲ ಅಂತಂದರೆ ಖಂಡಿತ ಸಾಧನೆಯ ಹತ್ತಿರನೂ ಬರೋಕ್ಕಾಗೋದಿಲ್ಲ. ತಿಳ್ಕೊಂಬಿಟ್ಟು ಸಾಧನೆಯ ಹತ್ತಿರನೂ ಬರಲಿಕ್ಕಾಗೋದಿಲ್ಲ.
ಆಮೇಲೆ ಒಮ್ಮೆ ಅವಕಾಶ ಬಂತು ಅಂತಂದ್ರೆ ಮತ್ತೆ ಪುನಃ ಬರ್ತದೆ ಅಂತ ಅನ್ಕೋಬೇಡಿ. ಕೊನೆಯದಾಗಿ ನಿಮ್ಮನ್ನೆಲ್ಲ ಹೇಗೆ ಗುರುಸ್ತಾರೆ? ನಿಮಗೆ ಊರಿನಲ್ಲಿ ಏನಂತ ಹೇಳ್ತಾರೆ? ಅಮ್ಮ ಏನು ಹೇಳ್ತಾರೆ ನಿಮಗೆ? ನೀವು ಏನಂತ ಹೇಳ್ತಾರೆ? ಹಾ, ಯಾರ ಮಗಳು ಅಂತ ಹೇಳ್ತಾರೆ ನಿಮಗೆ? ಹಾ, ಏನು ಹೆಸರು? ಹಾ, ಇವ್ರನ್ನ ಸಿರಾಜುದ್ದೀನ್ ಮಗಳು ಅಂತ ಕರೀತಾರೆ. ಅವ್ರನ್ನ ಯಾರೋ ಬಂಗಾರಪ್ಪನ ಮಗಳು ಅಂತ ಕರೀತಾರೆ, ಇನ್ನೊಬ್ಬರನ್ನ ಗಣಪತಪ್ಪನ ಮಗಳು ಅಂತ ಕರೀತಾರೆ. ಆದರೆ ಇಡೀ ರಾಜ್ಯದಲ್ಲಿ ಇವತ್ತು ಜಗದೀಶ್ ಅವರ ಅಪ್ಪ ಗಣಪತಪ್ಪ ಅಂತ ಹೇಳ್ತಾರೆ. ಏನು? ಜಗದೀಶ್ ಅವರ ಅಪ್ಪ ಗಣಪತಪ್ಪ ಅಂತ ಹೇಳ್ತಾರೆ. ಮೊದಲು ನನ್ನನ್ನು ಗಣಪತಪ್ಪನ ಮಗ ಅಂತ ಗುರುಸ್ತಿದ್ರು. ಈಗ ನನ್ನ ಹೆಸರು ಮೇಲೆ ತಂದೆ ತಾಯಿಗಳನ್ನ ಗುರುತಿಸುವಂತೆ ಮಾಡಿದ್ದೇನೆ. ನಿಮ್ಮೆಲ್ಲರ ಸಾಧನೆ ಹಾಗಿರ್ಬೇಕು. ಸಾಧನೆ ಮಾಡಿದರೆ ಖಂಡಿತ ನಿಮ್ಮ ತಂದೆ ತಾಯಿ ಹೆಸರನ್ನ ಆಮೇಲೆ ಹಾಕುವಂತೆ ಆಗಬೇಕು. ಈಗೆಲ್ಲರೂ ಅಷ್ಟೇ ನಮ್ಮ ಊರಿಗೆ ಹೋದ್ರು ಗಣಪತಣ್ಣನ ಮಗ ಅಂತ ಹೇಳೋದಿಲ್ಲ. ನಮ್ಮ ಅಪ್ಪನ ಪರಿಚಯ ಮಾಡ್ತಾ ಜಗದೀಶ್ ಅವ್ರ ಅಪ್ಪ ಅಂತಾನೆ ಪರಿಚಯ ಮಾಡಿದ್ರು. ಯಾವಾಗಲೂ ಅಷ್ಟೇ ಸಾಧನೆ ನಮ್ಮ ಹೆಸರಿನಿಂದ, ಈಗ ಉದಾಹರಣೆಗೆ ನನ್ನ ಸ್ನೇಹಿತರು ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟು ಜನ ಇಲ್ಲ. ನಮ್ಮ ಬಸವರಾಜ್ ಎಲ್ಲ ಹೋದ, ಅವ್ನು ಹೇಳ್ತಿದ್ದ, ಅವ್ರು ಕಲಿಗೆ ಹೋಗ್ತಿದ್ದಾರೆ, ನನಗೆ ಪರಿಚಯನೇ ಇಲ್ಲ. ಆದರೆ ಅವ್ರು ಹೆಮ್ಮೆಯಿಂದ ಹೇಳ್ಕೊತಿದ್ರು ಜಗದೀಶ್ ನನ್ನ ಫ್ರೆಂಡು ಅಂತ. ಆದರೆ ಇವು ಭಾಳ ಕ್ಲೋಸ್ ಫ್ರೆಂಡು, ಸುಮ್ಮನೆ ಕೂತಿದ್ದ. ಹಾಗೆ ನಿಮ್ಮ ಹೆಸರನ್ನ ಹೇಳಿ ಗುರುತಿಸುವಂತೆ ಆಗಬೇಕು. ನಾನು ಜಗದೀಶ್ ಫ್ರೆಂಡು, ನಾನು ಜಗದೀಶ್ ಸ್ನೇಹಿತ, ನಾನು ಜಗದೀಶ್ ಊರಿನವನು, ನಾನು ಜಗದೀಶ್ ತಾಲೂಕಿನವನು. ಸಾಧನೆ ಯಾವಾಗಲೂ ಆ ಥರ ಇರಬೇಕು. ಅದು ಬಿಟ್ಟು ಸಣ್ಣ ಪುಟ್ಟ ಸಾಧನೆ ಹೇಗಿರಬೇಕು ಅಂದರೆ, ಕುವೆಂಪು ಅವರು ಒಂದು ಕಡೆ ಹೇಳಿದ್ದಾರೆ, ಕುವೆಂಪು ನಾಡಿನ ಹುಡುಗರು ತಾನೆ ನಾವು. ನಮ್ಮ ಸಾಧನೆ, ನಮ್ಮ ಶ್ರಮ, ಪರಿಶ್ರಮ ಒಣ ಹುಲ್ಲಿನ ಬೆಂಕಿ ಆಗಬಾರ್ದು ಅಂತ. ಒಣ ಹುಲ್ಲಿ ಬೆಂಕಿ ಹಾಕಿದ್ದು ನೋಡಿದ್ದೀರಾ ನೀವು? ನೋಡಿದ್ದೀರಾ? ಬೆಂಕಿ ಹಾಕಿದ್ರೆ ಏನಿರ್ತದೆ? 2 ನಿಮಿಷನೂ ಇರೋದಿಲ್ಲ. ಅವ್ರು ಹೇಳ್ತಾರೆ, ಕುವೆಂಪು ಅವರು, ನಮ್ಮ ಪರಿಶ್ರಮ ಅನ್ನೋದು ಒಣ ಹುಲ್ಲಿನ ಬೆಂಕಿ ಆಗಬಾರ್ದು. ಆದರೆ ಖಂಡಿತ ಈಗ ನನ್ನ ಮಗಳೇನಾರು IAS ಆಫೀಸರ್ ಆದರೆ ಅವಳಿಗೆ ಈ ಕಾಳಜಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ RTC ಅಂದ್ರೆ ಏನೂ ಗೊತ್ತಿಲ್ಲ, ಹಳ್ಳಿ ಅಂದ್ರೆ ಏನೂ ಗೊತ್ತಿಲ್ಲ, ರೈತ ಅಂದ್ರೆ ಏನೂ ಗೊತ್ತಿಲ್ಲ, ಬೆಳೆ. ಆ ಕಾರಣಕ್ಕಾಗಿ ನೀವೆಲ್ಲ ಸಿವಿಲ್ ಸರ್ವಿಸ್ಗೆ ಬರ್ಬೇಕಂತ ಹೇಳೋದು ನಾನು. ಈಗ ಕೈ ಎತ್ತಿ ನೋಡೋಣ, ಎಷ್ಟು ಜನ ಸಿವಿಲ್ ಸರ್ವಿಸ್ ಅಲ್ಲಿ ಪಾಸ್ ಮಾಡ್ತೀರಿ ಅಂತ? ಎಷ್ಟು ಜನ KS ಅಥವಾ IAS ಪರೀಕ್ಷೆ ಪಾಸ್ ಮಾಡ್ತಾರೆ ಅಂತ ಈಗ ಕೈ ಎತ್ತಿ ನೋಡಿ. ನಾನು ಇದುವರೆಗೂ ಮಾತಾಡಿದ್ದೆ ವ್ಯರ್ಥ ಆಗೋಯ್ತದೆ. ಅದಕ್ಕಾಗಿ ಯಾವ್ದಾದ್ರು ಚಪ್ಪಾಳೆ ಹೊಡೆಯೋಕ್ಕೂ ಬರೋದಿಲ್ಲ ಅಂತ. ಈಗಲೂ ಕೈಯಲ್ಲಿ ಮೊಬೈಲ, ಒಂದು ಕೈಯಲ್ಲಿ ಕೈ ಎತ್ತಿ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಕೈ ಎತ್ತಿ ನೋಡುವ. ಎಷ್ಟು ಜನ ನೀವು ಮಾಡ್ತೀರಂತ ಕೈ ಎತ್ತಿ ನೋಡು. ಖಂಡಿತ ಒಂದು ಮಾತನ್ನು ಹೇಳ್ತೀನಿ, ಕೈ ಇಳಿಸಿ. KS ಅಂದರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಅಂತಿದ್ರು. ಒಂದು ಕಾಲದಲ್ಲಿ KS ಪರೀಕ್ಷೆಯನ್ನು ಪಾಸ್ ಮಾಡ್ತಾ ಇದ್ದಿದ್ದು, ಹೆಚ್ಚು ಜನ ಪಾಸ್ ಮಾಡ್ತಾ ಇದ್ದು ಕೋಲಾರದಲ್ಲಿ. ಯಾಕೆ ಮಾಡ್ತಿದ್ರು? ಯಾವ ಪ್ರೇರಣೆಯಿಂದ ಮಾಡ್ತಿದ್ರು? ಅವರಿಗೆ ಮಳೆ ಬರೋದಿಲ್ಲ, ಬೆಳೆ ಬೆಳೆಯೋಕ್ಕಾಗೋದಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಅದಕ್ಕಾಗಿ ಅವರು ಪರೀಕ್ಷೆ ಪಾಸ್ ಮಾಡ್ತಿದ್ರು. ಹಾಗಾಗಿ ಅವರು ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಆಗಿತ್ತು KS ಅಂದ್ರೆ. ಈಗ ನೀವು ಕೈ ಎತ್ತಿದ್ದು ನೋಡಿದರೆ ಸೊರಬ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೆಸರಿಡಬೇಕು ಒಂದೇ ಅಂತ. ಹೌದು ತಾನೆ? ಹೌದಾ? ಆಗೋದಿಲ್ವಾ? ಆಗತ್ತೆ ಖಂಡಿತ. ನೀವು ಮನ್ಸು ಮಾಡಿದರೆ ಲೀಸ್ಟಲ್ಲಿ 200 ಜನ ಸೆಲೆಕ್ಷನ್ ಆದರೆ 50 ಜನ ಬಂದರೆ ಅದು ಸೊರಬ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸೇ ಆಗ್ತದೆ. ಅಂಥದ್ದೊಂದು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಲೂ ಪ್ರತಿ ನೇಮಕಾತಿಯಲ್ಲೂ ಸಹ ಶಿವಮೊಗ್ಗ ಜಿಲ್ಲೆಯಿಂದ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಅದು ಸೊರಬದಿಂದನೇ ಇರ್ತಾರೆ. ಬಹಳ ಮುಖ್ಯವಾಗಿ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಅಧಿಕಾರಿಗಳ ಒಂದು ಗೆಟ್ ಟುಗೆದರ್ ಮಾಡಿದ್ರು. ಅದರಲ್ಲಿ ಪೊಲೀಸ್ ಇಲಾಖೆಯಿಂದ ಬಂದಂಥ ಅಧಿಕಾರಿಗಳಲ್ಲಿ
90% ಅಧಿಕಾರಿಗಳು ಸೊರಬ ಮತ್ತು ಸಾಗರದಿಂದ ಆಗಿದ್ದಾರೆ. ಎಲ್ಲ PSIಗಳು, ಎಲ್ಲ CPIಗಳು, ಎಲ್ಲ ACPಗಳು 90%. ಇಡೀ ರಾಜ್ಯದಿಂದ ಉಳಿದಂಥ ಎಲ್ಲ ಜಿಲ್ಲೆಗಳು, ತಾಲೂಕುಗಳಿಂದ 2% ಇದ್ದರೆ 90% ಜನ ಸೊರಬ ಮತ್ತು ಸಾಗರದಿಂದ ಬಂದಿದ್ದಾರೆ. ಯಾಕೆ ಬಂದರು? ಯಾಕೆ ಬಂದರು? ಯಾಕೆ ಬಂದರು? ನಮ್ಮವ್ರಲ್ಲ ಅಲ್ಲಿಗೆ ಯಾಕೆ ಬಂದರು ಅಂತ ಕೇಳಿದೆ ನಾನು. ಹೇಗೆ ಬಂದರು? ಅದು ಗೊತ್ತಿಲ್ವಾ? ಸನ್ಮಾನವನ್ನು ಸ್ವೀಕರಿಸಿದಂತಹ ಸೌಮ್ಯ HP ಅವರಿಗೆ ಧನ್ಯವಾದಗಳು. ಹೀಗೆಯೇ ತಮ್ಮ ಉನ್ನತ ಶಿಕ್ಷಣದಲ್ಲೂ ಕೂಡ ಸನ್ಮಾನವನ್ನ ಸ್ವೀಕರಿಸುವಂತಹ ರ್ಯಾಂಕ್ಗಳನ್ನು ಪಡೆಯಲಿ ಅಂತ ಆಶಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಸನ್ಮಾನವನ್ನ ಮಾಡೋದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಕೇವಲ ವಿದ್ಯಾರ್ಥಿಗಳಷ್ಟೇ ಅಲ್ಲ, ನಮ್ಮ ಜೊತೆಗೆ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು ಪರಿಚಯ. ಡಾಕ್ಟರ್ ಹೇಮಲತಾ ಎನ್, ಇವರ ತಂದೆ ಶ್ರೀ ನಾಗರಾಜ್ ಜಿ, ತಾಯಿ ಶ್ರೀಮತಿ ಶಾಂತ. ಇವರು ಪ್ರಾಥಮಿಕ ಮತ್ತು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಸಾಗರದಲ್ಲೇ ಮುಗಿಸಿರುತ್ತಾರೆ. BSc LB ಕಾಲೇಜು ಸಾಗರ, B.Ed ನ್ಯಾಷನಲ್ ಕಾಲೇಜ್ ಶಿವಮೊಗ್ಗ. 2002ರಲ್ಲಿ MSc ಫಿಸಿಕ್ಸ್ನಲ್ಲಿ ಫಸ್ಟ್ ರ್ಯಾಂಕ್ ವಿತ್ 3 ಗೋಲ್ಡ್ ಮೆಡಲ್ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಪಡೆದಿರುತ್ತಾರೆ. PhD ಡಾಕ್ಟರ್ ವೆಂಕಟೇಶ್ ಎಸ್ ಇವರ ಮಾರ್ಗದರ್ಶನದಲ್ಲಿ ಸ್ಟಡೀಸ್ ಆನ್ ಸೆನ್ಸಾರ್ಸ್ ಯೂಸಿಂಗ್ ಕಂಡಕ್ಟಿಂಗ್ ಪಾಲಿಮರ್ಸ್ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಪಡೆದಿರುತ್ತಾರೆ. ಇವರು 2004ರಿಂದ 2009ರಲ್ಲಿ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. 2009ರಿಂದ 2023ರವರೆಗೆ ಭೌತಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ಕಾಲೇಜು ಇಲ್ಲಿ ಹಾಗೂ ಫೆಬ್ರವರಿ 2023ರಿಂದ ಪ್ರಸ್ತುತ ಪ್ರಭಾರಿ ಪ್ರಾಂಶುಪಾಲರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೊರಬ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಧನ್ಯವಾದಗಳು.
వచ్చాడే నా తీరాను ఉన్న రాధను చూశాడే చుట్టులేని గోపాలుడే చుట్టు వేసే గోపాలుడే ఇష్టం వచ్చిన బాలుడే ఆట మీద పడిపోయి కసి కసి కట్టిన బృందావనం నుంచి కృష్ణుడు వచ్చాడే ತಮ್ಮ ನೃತ್ಯದ ಜೊತೆಗೆ ಎಲ್ಲರನ್ನೂ ನೃತ್ಯ ಮಾಡುವಂತೆ ಮಾಡಿದಂತಹ ಪಲ್ಲವಿ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಈಗ ಹಾಸ್ಟೆಲ್ ಬಾಯ್ಸ್ ತ್ರಿಪುರ ಸುಂದರಿ
ಆಗೋ ತನಕ ಬರಲ್ಲ. 1000 ಸಬ್ಸ್ಕ್ರೈಬ್ ಆಗುತ್ತೆ. ತಂಡದವರಿಗೆ ಧನ್ಯವಾದ. ಹಾಡೆಲ್ಲ ಪೂರ್ತಿ ಆಗಿಲ್ಲ, ಫುಲ್ ಹಾಕಿದ್ರೆ ಮೇಲೆ ಸ್ಟೇಜ್ ಹಿಡಿಯೋದು. ಬೇಗ ಬೇಗ ಸ್ಟ್ಯಾಂಡ್ ಹಾಕಿ. ಕೆಳಗಡೆ ಇದ್ದು ಯಾರು ಸ್ಟೇಜ್ ಹತ್ತಬೇಡಿ, ಯಾಕಂತಂದ್ರೆ ಪ್ರಾಕ್ಟೀಸ್ ಮಾಡಿ ಬಂದು ಮಾಡೋದಿದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ನಮ್ಗೆ ಇಷ್ಟ ಆಗಿಲ್ಲ, ಬೇರೆ ಹುಡುಗಿ ಕಾಲೇಜ್ ಬಂದಿದ್ದೀನಿ, ಬೇರೆ ಹುಡುಗಿ ರೆಡಿ ಮಾಡ್ತೀನಿ ಅಷ್ಟೇ.
ರಾತ್ರಿ ಮುಗಿದಳು ಕಿಟಕಿ ಬೆಳದಿಂಗಳ ರೂಪದಲ್ಲಿ ಮನಮೋಹಕವಾಗಿ ಜೋಡಿ ನೃತ್ಯವನ್ನು ಮಾಡಿದಂತಹ ಸಮನ್ವಯ ತಂಡದವರಿಗೆ ಧನ್ಯವಾದಗಳು. ಈಗ 7 ಸ್ಟಾರ್ ಬಾಯ್ ಗೆದ್ದು ಕಂಡ್ಬಿಟ್ರೆ ಗಾಳಿ ಸುಂದರ ಗಾಳಿ ರಂಗು 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 ರಂಗೋಲಿ शहरादाद काने काने निंथा बुगड़ी सासा पादा हाईवे दादा धड़का धड़का तुमको चकड़ी ರಶ್ಮಿ ತಂಡದವರಿಗೆ ಧನ್ಯವಾದ.